ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಹೆಲ್ತಿಯಾದ ಆರೋಗ್ಯಕರವಾದ ಮೊಳಕೆ ಹೆಸರುಕಾಳು ಪೊಂಗಲ್ನ ತೊಗೊಂಡು ಬಂದಿದ್ದೀನಿ. ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರಾಜಬುಡಿ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು, ಮತ್ತು ಒಂದು ಬೌಲ್ ಅಷ್ಟೇ ಹೆಸರು ಕಾಳು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಅಕ್ಕಿ ನಾವು ಚೆನ್ನಾಗಿ ಒಂದು 2-3 ಸತಿ ತೊಳೆದು ಕಾಳು ಸ್ವಲ್ಪ ಕ್ಲೀನ್ ಎಲ್ಲ ನೋಡಿಬಿಟ್ಟು ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಆರೋಗ್ಯಕ್ಕೆ ಎಲ್ಲರಿಗೂ ಗೊತ್ತಿದೆಯಲ್ವ, ಹೆಸರು ಕಾಳು ಮತ್ತು ಮೊಳಕೆ ಸ್ಪ್ರೌಟ್ಸ್ ಎಲ್ಲ ಎಷ್ಟು ಒಳ್ಳೆಯದು ಅಂತ ಹೆಲ್ತ್ಗೆ, ಆರೋಗ್ಯಕ್ಕೆ. ಸೊ ಇಲ್ಲಿ 2-3 ವಿಜಿಲ್ ಕೂಗಿಸ್ಕೋಬೇಕು ಇದನ್ನು. ಸೊ 2ರಷ್ಟು ನೀರು ಹಾಕ್ಕೋಬೇಕು. ಒಂದು ಬೌಲ್ಗೆ 3 ಹಾಕ್ಕೊಂಡು, ಹೆಸರು ಕಾಳಿಗೆ ಒಂದು ಬೌಲ್ ಹಾಕ್ಕೊಂಡ್ರೆ 4 ಬೌಲ್ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ನೋಡಿ ಈ ರೀತಿ 3 ವಿಜಿಲ್ ಹಾಕಿ ಬೇಯಿಸಿದ್ದೀನಿ. ಇಲ್ಲಿ ನಾನು ಪೊಂಗಲ್ಗೆ ಸಾಮಾನು ಏನು ಬೇಕು ಅಂತ ತೊಗೊಂಡಿದ್ದೀನಿ. ಇಲ್ಲಿ ಖಾರ ಪೊಂಗಲ್ ಮಾಡ್ತಾ ಇರೋದಿಲ್ಲಿ. ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಮೆಣಸಿದು, ಶುಂಠಿ, ಜೀರಿಗೆ ತೊಗೊಂಡಿದ್ದೀನಿ 1 ಸ್ಪೂನು, ಗೋಡಂಬಿ ಒಂದು ಸ್ವಲ್ಪ, ಸಾಸಿವೆ, ಇಂಗು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ತೊಗೊಂಡಿದ್ದೀನಿ. ಸಾಸಿವೆ ಬೇಕಾದರೆ ಹಾಕೋಬೋದು, ಏನಿಲ್ಲ, ಆಪ್ಷನಲ್ ಅದು. ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಮೆಣಸನ್ನ ಜಜ್ಜಿ ತೊಗೊಂಡಿದ್ದೀನಿ. ಉಂಡೆ ಮೆಣಸು ಸ್ವಲ್ಪ ಕೆಲವರಿಗೆಲ್ಲ ಇಷ್ಟ ಆಗಲ್ವಲ್ಲ ಬಾಯಿ ಸಿಕ್ಕಿದ್ರೆ, ಅದರಿಂದ ಕ್ರಷ್ ಮಾಡಿದ್ದೀನಿ ಅಷ್ಟೇ. ಇದು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಕೂಡ ಹಾಕೋತೀನಿ. ಬರೀ ತುಪ್ಪದಲ್ಲೂ ಕೂಡ ಮಾಡ್ಬೋದು. ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ತುಪ್ಪನೂ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಭಾರಿ ಟೇಸ್ಟ್ ಇರುತ್ತೆ ಇದು. ಇದ್ರ ಜೊತೆಗೆ ನಾನು ಸ್ವೀಟ್ ಪೊಂಗಲ್ಲು ಕೂಡ ಮಾಡಿದ್ದೆ. ನನ್ನ ಚಾನಲಲ್ಲಿ ಆಗಲೇ ಪೊಂಗಲ್ ರೆಸಿಪಿ ಇದೆ, ಆದರೆ ನಾನು ಇಲ್ಲಿ ಮೊಳಕೆ ಕಾಳಲ್ಲಿ ಮಾಡ್ತಾಯಿದ್ದೀನಲ್ವ ಮನೆಯಲ್ಲಿ, ಅದರಿಂದ ನಾನು ನಿಮಗೂ ಎಲ್ಲ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾಯ್ತಾ ಇದೆ ಎಣ್ಣೆ ಮತ್ತು ತುಪ್ಪ. ಕಾದಿರೋ ಎಣ್ಣೆ ತುಪ್ಪಕ್ಕೆ ನಾವು ತೊಗೊಂಡಿರೋದೆಲ್ಲ ಒಂದಾದ್ಮೇಲೆ ಒಂದು ಹಾಕ್ಕೋಬೇಕು. ಇಲ್ಲಿ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ನಾವು ಜೀರಿಗೆ ಹಾಕ್ಕೊಳ್ಳೋಣಂತೆ. ಸೊ ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಜಾಸ್ತಿ ಫ್ಲೇಮ್ ಎತ್ಬಿಟ್ರೆ ಒಂದೇ ಸತಿ ಹೊಗೆ ಆಡ್ಬಿಡುತ್ತೆ ತುಪ್ಪ ಎಲ್ಲ. ಸೊ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಗ್ಗರಣೆನ ನಾವು ರೆಡಿ ಮಾಡ್ಕೊಳ್ಳೋಣ. ಜೀರಿಗೆ ಹಾಕ್ಕೋತಾ ಇದ್ದೀವಿ ನೋಡಿ. ಇಲ್ಲಿ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಅರೋಮನೂ ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಶಕ್ತಿ ಆಗುತ್ತೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ. ಜೀರಿಗೆ ಇಲ್ಲಿ ಒಂದು 10-12 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ. ಇದು ನೋಡ್ಬಿಟ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ. ಮೆಣಸು ಹಾಕೋದ್ರಿಂದ ಖಾರ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಅದರಿಂದ ನೀವು ನೋಡಿಬಿಟ್ಟು ಮೆಣಸಿನಕಾಯಿ ಎಲ್ಲ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಒಗ್ಗರಣೆನ ಕೈಯಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದೆ ಉರಿ, ಜಾಸ್ತಿ ನಾನು ಉರಿ ಮಾಡಿಲ್ಲ ಇದನ್ನು. ಸೊ ಇದಾದಮೇಲೆ ಗೋಡಂಬಿ ಹಾಕ್ಕೋತಾ ಇದ್ದೀನಿ ನೋಡಿ. ಒಂದಾದಮೇಲೆ ಒಂದು ಹಾಕ್ಕೋಬೇಕು. ಸೊ ಒಂದೊಂದು ರೀತಿಲಿ ಬೇಯುತ್ತಲ್ಲ ಅದರಿಂದ. ಸೊ ಇದನ್ನು ಸ್ವಲ್ಪ ಕೈಯಾಡಿಕೊಂಡು ಬೇಯಿಸ್ಕೊಳ್ಳೋಣಂತೆ. ಸೊ ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಇಲ್ಲಿ ಮೆಣಸು, ಜಜ್ಜಿರೋ ಮೆಣಸನ್ನ ಹಾಕ್ಕೋತಾ ಇದ್ದೀನಿ. ಅದೇನು ಅಷ್ಟೊತ್ತು ಟೈಮ್ ತೊಗೊಳ್ಳಲ್ಲ, ಒಂದು ಸ್ವಲ್ಪ ಸೆಕೆಂಡ್ ಆದರೆ ಸಾಕು, ಬೇಗ ಬೆಂದ್ಕೊಳ್ಳುತ್ತೆ ಮೆಣಸೆಲ್ಲ. ಹಿಂಗೆ ಹಾಕ್ಕೊಂಡೆ ಒಗ್ಗರಣೆ ನಿಧಾನಕ್ಕೆ ಬೇಯ್ತಾ ಇದೆ. ಇಲ್ಲಿ ಕೈಯಾಡಿಸಿ ಮಧ್ಯ ಕೈಯಾಡಿಸ್ಬೇಕು ನೋಡಿ. ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ, ಒಂದು ಚಿಟಿಕೆ ಅರಿಶಿನ. ಇದು ಅರಿಶಿನೂ ಕೂಡ ಆಪ್ಷನಲ್ಲು, ಬೇಡದ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದು ಕೂಡ. ಸೊ ನಾನಿಲ್ಲಿ ನೀರು ಹಾಕ್ಕೋತಾ ಇದ್ದೀನಿ, ಬಿಸಿನೀರು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳು ಗಟ್ಟಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ತಣ್ಣಗಾದ್ಮೇಲೆ ಪೊಂಗಲ್ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿಯಾದರೂ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡೋಣಂತೆ. ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು. ನಾನು ಇದೇ ಫಸ್ಟು ಉಪ್ಪು ಹಾಕ್ತಾ ಇರೋದು, ಬೇಯಬೇಕಾದ್ರೆಲ್ಲ ಉಪ್ಪು ಹಾಕಿಲ್ಲ ನಾನು. ಶುಂಠಿ ತುರಿ ಹಾಕ್ತಿದ್ವಿ, ಮರ್ತ್ಬಿಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಸೊ ರಸ ಎಲ್ಲ ನೀರಲ್ಲಿ ಬಿಟ್ಟು ಕುದಿದ್ರೆ ನಮಗೆ ಪೊಂಗಲ್ಲು ರುಚಿ ಚೆನ್ನಾಗಿರುತ್ತೆ, ಶುಂಠಿಯಿಂದನೂ ಕೂಡ. ಸೊ ಇಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಮೊಳಕೆ ಕಾಳು ಮತ್ತು ರಾಜಮುಡಿ ಅಕ್ಕಿನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪೊಂಗಲ್ಲು ಕುದೀತಾ ಇದೆಯಲ್ವಾ ಒಗ್ಗರಣೆಗೆ. ಸೊ ನೀರು ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಪಕ್ಕದಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡ್ರೆ ಅದನ್ನು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೋಬೋದಾಗುತ್ತೆ.
ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನಿಮ್ಗೆ ಗಟ್ಟಿ ತೆಳು ಎಷ್ಟು ಬೇಕೋ ನೋಡಿಕೊಂಡು ನಿಮಗೆ ಅದನ್ನು ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ತೆಂಗಿನಕಾಯಿ ಪೀಸಸ್ ಕೂಡ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ತೆಂಗಿನಕಾಯಿ ಪೀಸಸ್ ಸಿಕ್ಕಿದ್ರೆ ಪೊಂಗಲಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಆಯಿತು ನೋಡಿ ಪೊಂಗಲು. ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ರೆಡಿ ಆಯಿತು ನಮ್ಮ ಪೊಂಗಲ್. ನಾನು ಹೇಳಿದ್ನಲ್ಲ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ ಮಾಡಿದ್ದೆ ಅಂತ ಹೇಳಿದ್ನಲ್ವಾ. ವಡೆ ಕೂಡ ಮಾಡಿದ್ದೆ, ಕಾರ್ನ್ ವಡೆ ಇದು. ಜೊತೆಗೆ ಮ್ಯಾಂಗೋ ಚಟ್ನಿ ಮತ್ತು ಸಲಾಡ್ ಎರಡೂ ಮಾಡಿದ್ದೆ. ಯಾವುದ್ರಲ್ಲಿ ಬೇಕಾದರೂ ಪೊಂಗಲ್ ತಿನ್ಬೋದು, ಎಲ್ಲದೂ ಎರಡೂ ಹೊಂದ್ಕೊಳ್ಳುತ್ತೆ ಪೊಂಗಲ್ ತಿನ್ನೋದಕ್ಕೆ. ಸೊ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.